ಓಕೆ. ಮೊದಲನೆಯದಾಗಿ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೂ, ನನ್ನ ಮೊದಲನೇ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ನನ್ನ ಅನಂತ ಅನಂತ ವಂದನೆಗಳು. ಹಾಗೂ ಈ ದಿನ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟ ರಂಗನಾಥ್ ಸರ್ ಅವರಿಗೂ ಅವರ ಸಂಪೂರ್ಣ ಟೀಮ್ಗೂ ನನ್ನ ಧನ್ಯವಾದಗಳು. ಹಾಗೂ ಈ ದಿನ ಈ ಝೂಮ್ ಸೆಷನ್ ಅಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಆತ್ಮಬಂಧುಗಳಿಗೂ ನನ್ನ ನಮಸ್ಕಾರಗಳು. ಸೊ ಈ ದಿನ ನಿನ್ನೆ ನಾವು ಆ ಮಾಯೆ ಬಗ್ಗೆ, ಭಾವೋದ್ವೇಗಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ. ಸೊ ಮಾಯೆ ನಮ್ಮ ಜೀವನದಲ್ಲಿ ಇದ್ದದ್ದನ್ನು ಇಲ್ಲದ ಹಾಗೆ, ಇಲ್ಲದನ್ನು ಇರುವ ಹಾಗೆ ಸೃಷ್ಟಿ ಮಾಡಿ ತೋರಿಸುವ ಶಕ್ತಿ ಮಾಯೆಗಿದೆ. ಪ್ರತಿದಿನ ಅದರ ಪ್ರಭಾವದಲ್ಲಿ ನಾವು ಸಿಕ್ಕ ಹಾಕೊಳ್ತಾನೆ ಇರ್ತೀವಿ. ಅದನ್ನ ದಾಟಿ ಹೋದಾಗ್ಲೇ ನಿಜವಾದ ಸತ್ಯ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅಂತಹ ಸತ್ಯವನ್ನ ತೋರಿಸುವ ಕತೆ ಇದು. ಹಿಂದಿನ ಎಪಿಸೋಡ್ನಲ್ಲಿ ನಾವು ಆ ಒಂದು ಗಾಯಗೊಂಡಿರುವ ನಾಯಿಯನ್ನ ನೋಡಿದ್ವಿ. ಬಾಬಾ ಅವರು ಅದನ್ನ ನೋಡಿ ಹಸೈಸ್ಕೊಂಡ್ರು. ಕೋಪ, ಆ ಹಸಯದಿಂದ ಅವರಲ್ಲಿ ಮಾಯ ಪ್ರವೇಶ ಆಗಿ, ಕರ್ಮ ಪ್ರವೇಶ ಆಗಿ, ಅವರ ಇಬ್ರು ಸ್ನೇಹಿತರು ಹಾವು ಕಚ್ಚಿ ಬೀಳ್ತಾರೆ. ಅವರಿಗೆ ಊರ್ವನ ಕೂಗಿದಾಗ ಊರ್ವ ಮಾತಾಡೋದಿಲ್ಲ. ಕೋತಿ ಕೈಯಲ್ಲಿ ಮೂಲಿಕೆಗಳಿರುತ್ತೆ, ಕೋತಿ ಮೂಲಿಕೆಗಳನ್ನ ಕೊಡಲ್ಲ. ಅವರು ಕೂಗ್ತಾ ಕೂಗ್ತಾ ಊರ್ವನನ್ನ ಕೂಗ್ತಾ ಆವೇಶದಿಂದ, ಕೋಪದಿಂದ, ನಿಸ್ಸಹಾಯಕತೆಯಿಂದ ಎಲ್ಲವೂ ಸೇರ್ಕೊಂಡು ಅವರು ಮೂರ್ಛೆ ಹೋಗಿ ಬೀಳ್ತಾರೆ. ನಾವು ನೆನ್ನೆ ಈ ಕಥೆಯನ್ನ ತಿಳ್ಕೊಂಡ್ವಿ. ಅಲ್ಲಿ ಗಿರಿಜನರಲ್ಲಿ ಇನ್ನೊಂದು ಹೊಸ ಕತೆ ಪ್ರಾರಂಭ ಆಗುತ್ತೆ. 6 ಜನ ಗಿರಿಜನ ಸ್ತ್ರೀಯರು ಕಟ್ಟಿಗೆಯನ್ನ ಹೊಡೆದು ಅದನ್ನ ಕಟ್ಟಿ ತಮ್ಮ ಕುಡಿಸ್ಲಿಗೆ ತಗೊಂಡು ಹೋಗೋದಿಕ್ಕೆ ಸಿದ್ಧವಾಗಿದ್ದಾರೆ. ಅವರಿಗೆ ಆ ನಾಯಿಯಿಂದ ಕೆಟ್ಟ ವಾಸನೆ ಬರ್ತಾ ಇದೆ. ಹಾಗಾದ್ರೆ ಆ ನಾಯಿಯನ್ನ ಗಾಯಗೊಳಿಸಿದ್ದು ಯಾರು? ಚಿರತೆ ಇರ್ಬೋದಾ? ಹುಲಿ ಇರ್ಬೋದಾ? ಆ ಚಿರತೆ, ಹುಲಿ ಹಾಗಾದ್ರೆ ಬಂದು ಹೋಗೋ ದಾರಿ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಬೇರೆ ದಾರಿಯಲ್ಲಿ ಪ್ರಯಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರಲ್ಲಿ ಒಬ್ಬಾಕೆ ಜಾನಕಿ ಕೃಪಾ, ಬಾಸಂತನ ಹೆಂಡತಿ. ಇನ್ನೊಬ್ಬರು ಊರ್ಮಿ, ಮುಂದಾಗುವ ನಾಯಕನಿಗೆ ಮುಂದಾಗುವ ಪತ್ನಿ. ಊರ್ಮಿಯನ್ನ ಆ ಗಿರಿಜನರೆಲ್ಲರೂ ಪ್ರಕೃತಿಯ ಜೊತೆ ಹೋಲಿಸ್ತಾರೆ. ಆಕೆ ಚಿಕ್ಕ ವಯಸ್ಸಿನಿಂದ ಗಂಟೆಗಳ ಕಾಲ ಹೂಗಳನ್ನ, ಮರಗಿಡಗಳನ್ನ, ಪಕ್ಷಿಗಳನ್ನ ನೋಡ್ತಾ ಕಾಲ ಕಳೀತಾ ಇದ್ಲು. ಆಕೆಯಲ್ಲಿ ಪ್ರಕೃತಿಯಲ್ಲಿರುವ ಪ್ರೇಮ ತತ್ವ ತುಂಬಿ ಹೋಗಿದೆ. ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ಆಕೆ ಆತ್ಮ ಎಷ್ಟೋ ಉನ್ನತವಾದದ್ದು. ಆದ್ದರಿಂದ ಊರ್ಮಿ ಹುಟ್ಟಿದ ಕೂಡಲೇ ಆಕೆನೇ ಅವರ ಮುಂದಾಗುವ ನಾಯಕನಿಗೆ ಹೆಂಡತಿ ಅಂತ ಆ ಗಿರಿಜನರು ನಿರ್ಧಾರ ಮಾಡಿರ್ತಾರೆ. ಇವರೆಲ್ಲರೂ ಕಟ್ಟಿಗೆ ಹೊರೆ ತರೋದಕ್ಕೆ ಅಡವಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಹೋಗ್ತಾ ಇರುವಾಗ ಜಾನಕಿ ಕೃಪಾಗೆ ಸಂದೇಹ ಬರುತ್ತೆ. ನಾವೆಲ್ಲ ಕೀಲುಗೊಂಬೆಗಳಲ್ವಾ ಊರ್ಮಿ ಅಂತ ಕೇಳಿದ್ರು. ನಮಗಂತೂ ಸ್ವಯಂ ಸ್ವೇಚ್ಛೆ, ಫ್ರೀ ವಿಲ್ ಅಂತ ಇಲ್ಲ. ಆ ದೈವ ಹೇಗೆ ಆಡಿಸಿದ್ರೆ ಹಾಗೆ ಆಡ್ತಾ ಇದ್ದೀವಿ. ನಮ್ಮ ಆತ್ಮ ಆತನ ಕೈಯಲ್ಲಿ ನಿರ್ದೇಶಿಸಲಾಗ್ತಾ ಇದೆ. ಅದರಲ್ಲಿ ನಮ್ಮ ಸ್ವಂತ ನಿರ್ಣಯಗಳು ಎಲ್ಲಿವೆ ಅಂತ ಕೇಳ್ತಾಳೆ. ಊರ್ಮಿ ಜಾನಕಿ ಕೃಪಾಗಿಂತ 20 ವರ್ಷ ಚಿಕ್ಕವಳು. ಆದ್ರೆ ಆಕೆ ಜ್ಞಾನ 80 ವರ್ಷದವರ ತರ ಇರುತ್ತೆ. ಊರ್ಮಿ ಹೇಳ್ತಾಳೆ, ನಾವೆಲ್ಲರೂ ಇಲ್ಲಿ ಬೋಲಿನಲ್ಲಿ ಇಲಿ ಸಿಕ್ಕ ಹಾಕೊಂಡವರು. ನಮ್ಗೆ ಅರಿವಿಲ್ಲ, ಹೊರಗಡೆ ಹೇಗೆ ಹೋಗ್ಬೇಕು ಗೊತ್ತಿಲ್ಲ. ನಮಗೆ ಸ್ವಯಂ ನಿರ್ಣಯ ತಗೊಳ್ಳೋ ಹಕ್ಕು ಇದೆ, ಆ ಅವಕಾಶ ಇದೆ. ಆದ್ರೆ ಆ ನಿರ್ಣಯವನ್ನ ತಗೊಂಡ್ರು ಹೊರಗಡೆ ಹೋಗುವ ದಾರಿ ಗೊತ್ತಿಲ್ಲ. ಆದ್ರಿಂದ ನಮ್ಮನ್ನ ನಿರ್ದೇಶಿಸೋರು ಬೇಕು. ಅದಕ್ಕೋಸ್ಕರವೇ ಹನುಮಂತ ಇದ್ದಾರೆ. ಹೀಗೆ ಇವರಿಬ್ಬರ ಮಧ್ಯೆ ಸಂಭಾಷಣೆ ಸಂಘರ್ಷವಾಗಿ
ಬದಲಾಗ್ತಾ ಇದೆ. ಸ್ವಯಂ ಇಚ್ಛೆ ಇದೆ ಅಂತ ಊರ್ಮಿ ಹೇಳ್ತಾಳೆ, ಇಲ್ಲ ಅಂತ ಜಾನಕಿ ಕೃಪಾ ಹೇಳ್ತಾಳೆ. ಹೀಗೆ ಇವರಿಬ್ಬರ ಮಧ್ಯೆ ಸಂಘರ್ಷಣೆಗಳು ನಡೀತಾ ಇರುತ್ತೆ. ಆದರೆ ಅವರಿಬ್ಬರು ತುಂಬಾ ಒಳ್ಳೆಯ ಸ್ನೇಹಿತರು. ಒಂದರ್ಧ ಗಂಟೆ ಆಯ್ತು. ಹಿಂದಿನ ದಿನ ಅವರು ಹೊಡೆದ ಶೇಖರಿಸಿದ ಕಟ್ಟಿಗೆಗಳನ್ನ ಕಟ್ಟಿ ಕಟ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಊರ್ಮಿ ಗಟ್ಟಿಯಾಗಿ ಕೂಗ್ತಾಳೆ. ಅವಳಿಗೆ ರಾಕ್ಷಸ ದಾಡಿ ಅಟ್ಯಾಕ್ ಆಗಿರುತ್ತೆ. ಆಕೆ ಜೊತೆಗಿರುವವರಿಗೆ ಅದು ಹೊಸದೇನಲ್ಲ. ಊರ್ಮಿಗೆ ಆಗಾಗ ಫಿಟ್ಸ್ ತರ, ಮೂರ್ಛೆ ರೋಗ ತರ ಬರ್ತಾ ಇರುತ್ತೆ. ಅದನ್ನ ಅವರು ರಾಕ್ಷಸ ದಾಡಿ ಅಂತ ಕರೀತಾರೆ. ಆಕೆಯನ್ನ ಕರೆದುಕೊಂಡು ಒಂದು ಮರದ ಕೆಳಗೆ ಮಲಗಿಸ್ತಾರೆ. ಸುತ್ತಲೂ ಇರೋ ವಸ್ತುಗಳನ್ನ ಸರಿಸ್ತಾರೆ, ಯಾಕೆಂದ್ರೆ ಆಕೆಗೆ ತೊಂದರೆ ಆಗ್ಬಾರ್ದು ಅಂತ. ಊರ್ಮಿ ತುಂಬಾ ಭಯಂಕರವಾಗಿ ಕೈಕಾಲ ಆಡಿಸ್ತಾ ಇದ್ದಾಳೆ. ಆಕೆಯ ಕಣಗಳಲ್ಲಿ ನೋವಾಗ್ತಾ ಇದೆ. ಪ್ರಾಣ ಹೊರಟು ಹೋಗುತ್ತೇನೋ ಅನ್ನೋಷ್ಟು ನೋವನ್ನ ಅನುಭವಿಸ್ತಾ ಇದ್ದಾಳೆ. ಕಣ್ಣಿಂದ ನೀರು ಹರಿತಾ ಇದೆ. ಎಷ್ಟೋ ದುಃಖ ಆಗ್ತಾ ಇದೆ. ಊರ್ಮಿಗೆ ಆಕೆ ಸ್ನೇಹಿತರಿಗೆ ಏನು ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಹಾಗೆ ಸ್ವಲ್ಪ ಹೊತ್ತು ನರಳಿ ಮರದ ಕೆಳಗೆ ಮಲಗಿದಾಳೆ. ಊರ್ಮಿಗೆ ಚಿಕ್ಕ ವಯಸ್ಸಿನಿಂದ ಆ ತೊಂದರೆ ಇದೆ. ನಾವು ತಿಳ್ಕೊಂಡಿದೀವಿ, ಮಾತಂಗರಿಗೆ ನಾಯಕನಾಗಬೇಕೆಂದ್ರೆ ಕೆಲವು ಸೂಚನೆಗಳು, ಚಿಹ್ನೆಗಳು ಇರುತ್ತೆ. ಊರ್ವ ಚಿಕ್ಕ ವಯಸ್ಸಿನಿಂದ ಕೆಟ್ಟ ಕನಸುಗಳ ಕಾರಣದಿಂದ ದುಃಖಕ್ಕೆ ಒಳಗಾದ. ಅದೇ ರೀತಿ ಊರ್ಮಿ ಕೂಡ ಆ ಒಂದು ಫಿಟ್ಸ್ ಮೂಲಕ ಚಿಕ್ಕ ವಯಸ್ಸಿನಿಂದ ದುಃಖವನ್ನ ಅನುಭವಿಸ್ತಾ ಇದ್ಲು. ಅದು ಬಂದ ಪ್ರತಿ ಸಾರಿ ಎಷ್ಟೋ ನೋವನ್ನ ಅನುಭವಿಸ್ತಾ ಇದ್ಲು. ಆಕೆ ಶರೀರವೇನೋ ಶಾಂತ ಆಯ್ತು, ಆದ್ರೆ ಮನಸ್ಸಿನಲ್ಲಿ ಏನೇನೋ ವಿಚಾರಗಳು, ಕಣ್ಗಳಿಂದ ನೀರು ಹರಿತಾನೆ ಇದೆ. ಆಕೆ ದೈವವನ್ನ ದೂರೋದಕ್ಕೆ ಪ್ರಾರಂಭ ಮಾಡಿದ್ಲು. ನನಗೆ ಯಾಕೆ ಈ ರೀತಿ ನಡೀತಾ ಇದೆ? ಇಲ್ಲಿಯವರೆಗೆ ಒಂದು ಇರುವೆಗೂ ನಾನು ಹಿಂಸೆ ಮಾಡಿಲ್ಲ, ಗೊತ್ತಿದ್ದು ಯಾವ ಪ್ರಾಣಿಗೂ ತೊಂದರೆ ಮಾಡಿಲ್ಲ, ಮತ್ತೆ ನನಗೆ ಯಾಕೆ ಈ ದುಃಖ? ದೇವ, ನಾನ್ ನಿನ್ ಮಗಳಲ್ವಾ? ನನ್ನ ರಕ್ಷಿಸೋ ಅರ್ಹತೆನ ನಾನ್ ಸಂಪಾದಿಸ್ಕೊಂಡಿಲ್ವಾ? ಹೀಗೆ ಅಂದುಕೊಳ್ತಾ ಅಳ್ತಾ ಇದ್ದಾಳೆ. ನೋಡಿ, ನಾವು ಕೂಡ ಅಷ್ಟೇ ಅಲ್ವಾ? ತುಂಬಾ ತೊಂದರೆ ಬಂದಾಗ ಇದೇ ರೀತಿ ಭಗವಂತನಿಗೆ ಪ್ರಶ್ನೆ ಮಾಡ್ತೀವಿ. ಯಾಕೆಂದ್ರೆ ನಮ್ಗೆ ಹಿಂದಿನ ಜನ್ಮಗಳ ನಮ್ಮ ಜೀವನ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಾವು ಏನೂ ಮಾಡಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ಸೊ ನಮ್ಗೆ ದುಃಖ ಬಂದಾಗ, ಕಷ್ಟ ಬಂದಾಗ ನಾವು ಇದೇ ರೀತಿ ಭಗವಂತನನ್ನ ಪ್ರಶ್ನೆ ಮಾಡ್ತಾ ಇರ್ತೀವಿ. ಆದ್ರೆ ಆಕೆಗೆ ಗೊತ್ತು, ತಾನು ಕೇಳಿರುವ ಪ್ರತಿ ಪ್ರಶ್ನೆಗೆ ಸಮಾಧಾನ ಊರ್ಮಿ ಹತ್ರ ಇದೆ. ಆದರೂ ಕೂಡ ದುಃಖ ಅಲ್ವಾ, ಮಾಯೆ ಅಲ್ವಾ? ಆದರೂ ಕೂಡ ಈಗ ಆಕೆಗೆ ಸಮಾಧಾನ ಇಲ್ಲ, ಪ್ರಶ್ನೆಗಳೇ ಬೇಕು. ಆದರೆ ಊರ್ಮಿಗೆ ಒಂದು ವಿಷಯ ಗೊತ್ತಿಲ್ಲ. ಯಾವಾಗ ಅವಳಿಗೆ ಈ ಒಂದು ಫಿಟ್ಸ್ ಬರುವ ಸೂಚನೆಗಳು ಸ್ಟಾರ್ಟ್ ಆಗುತ್ತೋ ಆಗಿನಿಂದ ಆಕೆಯ ಹತ್ತಿರ ಅಶ್ವಿನಿ ದೇವತೆಗಳಿದ್ದಾರೆ, ಆಕೆಯನ್ನ ಗಮನಿಸ್ತಾ ಇದ್ದಾರೆ. ಆದ್ರೆ ಈ ವಿಷಯ ಊರ್ಮಿಗೆ ಗೊತ್ತಿಲ್ಲ. ಅಶ್ವಿನಿ ದೇವತೆಯರನ್ನ ಆರೋಗ್ಯ ದೇವತೆಗಳು ಅಂತ ಹೇಳ್ತಾರೆ. ಅವರು ಅವರ ರೀತಿಯಲ್ಲಿ ಪ್ರತಿ ಕಾಯಿಲೆಯನ್ನ ಗುಣಪಡಿಸಬಲ್ಲರು. ಅವರ ವಿಧಾನ ಏನು ಅಂದ್ರೆ, ನಾವು ಅಂದ್ಕೊಳ್ತೀವಿ ನಮ್ಮ ಶರೀರ ಇಲ್ಲಿ ಮಾತ್ರ ಇದೆ, ನಾವು ಕೇವಲ ಈ ಭೂಮಿ ಅನ್ನುವ ಪರದೆಯಲ್ಲಿ ಇರ್ತೀವಿ. ಆದರೆ ಎಷ್ಟೋ ಇತರ ಲೋಕಗಳಿವೆ. ಆ ಲೋಕಗಳಲ್ಲಿ ಬೇರೆ ಬೇರೆ ಶರೀರಗಳೊಂದಿಗೆ ನಾವು ಇರ್ತೀವಿ. ಸೊ ಅಶ್ವಿನಿ ದೇವತೆಗಳ ಕೆಲಸ ಏನು ಅಂದ್ರೆ, ಇಲ್ಲಿ ಅಂದ್ರೆ ಭೂಲೋಕದಲ್ಲಿ ಶರೀರಕ್ಕೆ ಕಾಯಿಲೆ ಬಂದ್ರೆ ಖಂಡಿತವಾಗಿ ಬೇರೆ ಲೋಕದಲ್ಲಿ ಆರೋಗ್ಯವಂತ ಶರೀರ ಇರುತ್ತೆ. ಅಶ್ವಿನಿ ದೇವತೆಗಳು ಏನು ಮಾಡ್ತಾರೆ ಅಂದ್ರೆ, ಕಾಯಿಲೆ ಹೊಂದಿರುವ ಶರೀರದಿಂದ ಆ ಆತ್ಮವನ್ನ ಬೇರೆ ಲೋಕದಲ್ಲಿರುವ ಆರೋಗ್ಯವಂತ ಶರೀರಕ್ಕೆ ಅವರು ಟ್ರಾನ್ಸ್ಫರ್ ಮಾಡಿ ಈ ಅನಾರೋಗ್ಯ ಶರೀರವನ್ನ ಸರಿ ಮಾಡ್ತಾರೆ. ಅದು ಅವರ ವೈದ್ಯ ಪದ್ಧತಿ. ಆದರೆ ಅವ್ರು ಹಾಗೆ ಮಾಡ್ಬೇಕು ಅಂದ್ರೆ ಈ ಶರೀರ, ಮನಸ್ಸು ಮಾಯೆಯಿಂದ ಹೊರಗೆ ಬರ್ಬೇಕು. ಇದು ವಾಸ್ತವ. ನಮಗೆ ನಾವು ಸೇತ್ ಕ್ಲಾಸ್, ಬಾಲಕೃಷ್ಣ ಸರ್ ಸೇತ್ ಕ್ಲಾಸ್ ಅಟೆಂಡ್ ಆಗಿದ್ವಿ. ಅಲ್ಲಿ ಕೂಡ ಈ ವಿಷಯವನ್ನ ನಮ್ಗೆ ತಿಳಿಸಿದ್ರು. ನಾವು ಇಲ್ಲಿ ಮಾತ್ರ ಇಲ್ಲ, ಮತ್ತೆ
ಮಲ್ಟಿ ಡೈಮೆನ್ಷನಲ್ ಬೇರೆ ಲೋಕಗಳಲ್ಲಿ ಕೂಡ ನಾವು ಇರ್ತೀವಿ ಅನ್ನೋ ವಿಷಯವನ್ನ ಅವರು ಕೂಡ ಹೇಳಿದ್ರು. ಅದೇ ವಿಷಯವನ್ನ ಇಲ್ಲಿ ಕೂಡ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಅವರು ಅಶ್ವಿನಿ ದೇವತೆಗಳು ನಮ್ಮನ್ನ ಸರಿ ಮಾಡ್ಬೇಕು ಅಂದ್ರೆ ಮಾಯೆಯಿಂದ ಹೊರಗೆ ಬರ್ಬೇಕು. ಇದು ವಾಸ್ತವ. ನನಗೆ ಶರೀರ ಇದೆ, ನನಗೆ ಕಾಯಿಲೆ ಬಂದಿದೆ ಅನ್ನುವಂತಹ ವರದಿಯನ್ನು ಯಾರು ಏರ್ಪಡಿಸಿಕೊಳ್ತಾರೋ, ಯಾರಾದ್ರೆ ಆ ಮಾಯೆಯನ್ನ ಗೆದ್ದು ಹೊರಗೆ ಬರಲಾರರೋ ಅವರನ್ನ ಅಶ್ವಿನಿ ದೇವತೆಗಳು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಊರ್ಮಿ ಚಿಕ್ಕ ವಯಸ್ಸಿನಿಂದ ಅಶ್ವಿನಿ ದೇವತೆಗಳು ಪ್ರಯತ್ನ ಪಡ್ತಾನೆ ಇದ್ದಾರೆ. ಪ್ರತಿ ಸಾರಿ ಸೋತು ಹೋಗ್ತಾ ಇದ್ದಾರೆ. ಇನ್ನು ಹನುಮಂತ ಬಂದ್ರು. ಅಲ್ಲಿರುವ ಯಾರಿಗೂ ಅವರು ಕಾಣಿಸ್ತಾ ಇಲ್ಲ. ಅಶ್ವಿನಿ ದೇವತೆಗಳು ಹನುಮಂತ ಇವರನ್ನ ನೋಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ರೆ ಅಲ್ಲಿ ದೂರದಲ್ಲಿರುವ ಆ 3 ಅಜ್ಞಾತವಾಸಿಗಳಲ್ಲಿ ಒಬ್ಬರು ಇವರನ್ನ ನೋಡಬಲ್ಲರು. ಆತನೇ ಹನುದಾಸ್. ನಾವು ಫಸ್ಟ್ ಎಪಿಸೋಡ್ನಲ್ಲಿ ಹೇಳಿಕೊಂಡಿದ್ದೀವಿ. ಹನುಮಂತ ಅವ್ರು ಬಂದು ಬಾಡಿ ಹೋದ ದುಃಖದಲ್ಲಿದ್ದ ಊರ್ಮಿ ಮುಖವನ್ನ ನೋಡ್ತಾರೆ. ಆಕೆಯನ್ನ ನೋಡ್ತಾ ಆಕೆ ಹತ್ತಿರ ಕುಳಿತುಕೊಳ್ತಾರೆ. ಆಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ದೇವ, ಮಾತಂಗರು ನಿಮ್ಗೆ ಎಷ್ಟೋ ಪ್ರಿಯವಾದವರು ಅಂತ ನಮಗೆ ಗೊತ್ತು. ಊರ್ಮಿ ದುಃಖದಲ್ಲಿರುವುದು ನೀವು ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ನಮ್ಗೆ ಗೊತ್ತು. ಆದ್ರೆ ಆಕೆ ಚಿಕ್ಕ ವಯಸ್ಸಿನಿಂದ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಆಕೆಯನ್ನು ಮಾಯೆಯಿಂದ ಹೊರಗೆ ಕರ್ಕೊಂಡು ಬಂದ್ರೆ ಮಾತ್ರ ನಾವು ಆಕೆ ಶರೀರವನ್ನ ಗುಣಪಡಿಸಬಹುದು ಅಂತ ಅಶ್ವಿನಿ ದೇವತೆಗಳು ಹೇಳ್ತಾರೆ. ಆಗ ಹನುಮಂತ, ಆಕೆಯನ್ನು ಯಾವ ಮಾಯ ಕಟ್ಟಿ ಹಾಕಿದೆಯೋ ನನ್ಗೆ ಗೊತ್ತು ಅಂತ ಹೇಳ್ತಾರೆ. ಊರ್ಮಿ ಆ ಭ್ರಮೆಯಿಂದ ಹೊರಗೆ ಬರ್ಬೇಕು ಅಂದ್ರೆ ಆಕೆಗೆ ಕಾಲದ ಬಗ್ಗೆ ತಿಳಿಬೇಕು, ಕರ್ಮದ ಬಗ್ಗೆ ತಿಳಿಯಬೇಕು, ಸಮಯದ ಬಗ್ಗೆ, ಕೋರಿಕೆಯ ಬಗ್ಗೆ ತಿಳಿಬೇಕು, ಮಾಯೆಯ ಬಗ್ಗೆ, ಇವೆಲ್ಲವುಗಳಿಗೆ ಸಂಬಂಧಿಸಿದ ಅವಗಾಹನೆ ಮೊದಲು ಊರ್ಮಿಗೆ ತಿಳಿಸಬೇಕು. ಆಗ ಮಾತ್ರ ನಾವು ಆಕೆಯನ್ನ ಆ ಮಾಯೆಯಿಂದ ಹೊರಗೆ ತರಬಹುದು ಎಂದು ಅಶ್ವಿನಿ ದೇವತೆಗಳ ಹತ್ರ ಹನುಮಂತ ಅವರು ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ನಾವು ಕೂಡ ಅಷ್ಟೇ, ಕಾಯಿಲೆ ಬಂತು, ಮನಸ್ಸಿಗೆ ನೋವಾಯಿತು ಅಂತ ಧ್ಯಾನಕ್ಕೆ ಬರ್ತೀವಿ. ಆದ್ರೆ ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ಸಮಸ್ಯೆಗಳಿಗೆ ಮೂಲ ಏನು, ಕಾರಣ ಏನು ಅಂತ ನಾವು ಜ್ಞಾನವನ್ನ ಬೆಳೆಸ್ಕೊಳ್ಳೋವರೆಗೂ ನಮ್ಮ ಸಮಸ್ಯೆಗಳು ತೀರೋದಿಲ್ಲ. ಯಾವಾಗ ನಾವು ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ತೀವೋ, ಸೊ ನಮ್ಮ ಈ ಎಲ್ಲಾ ತೊಂದರೆಗಳಿಗೆ ಯಾವುದು ಕಾರಣ ಅಂತ ತಿಳ್ಕೊಳ್ತೀವೋ, ಆಗ ನಮ್ಮ ದೇಹದ ಮನಸ್ಸಿನ ಎಲ್ಲಾ ಕಾಯಿಲೆಗಳಿಂದ ನಾವು ಹೊರಗಡೆ ಬರ್ತೀವಿ. ಅದನ್ನೇ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ಅಶ್ವಿನಿ ದೇವತೆಗಳಿಬ್ರು ಆಕೆಯ ಮೂಲಾಧಾರ ಚಕ್ರದ ಮೇಲೆ ಒಂದು ಕಮಲವನ್ನ ಸೃಷ್ಟಿ ಮಾಡ್ತಾರೆ. ಯಾಕಂದ್ರೆ ಮಾನವನಿಗೆ ಬರುವ ಬಹಳಷ್ಟು ಕಾಯಿಲೆಗಳು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿರುತ್ತೆ. ನಂತರ ಸ್ವಾದಿಷ್ಠಾನ, ಅನಾಹತ, ಎಮೋಷನ್ಸ್ಗೆ ಸಂಬಂಧಪಟ್ಟ ಚಕ್ರಗಳು. ತುಂಬಾ ಅನಾರೋಗ್ಯ ಸಮಸ್ಯೆಗಳು ಮೂಲಾಧಾರ, ಸ್ವಾದಿಷ್ಠಾನ, ಅನಾಹತ ಚಕ್ರಗಳಿಗೆ ಸಂಬಂಧಪಟ್ಟಿರುತ್ತೆ. ಆದ್ರಿಂದ ಅಶ್ವಿನಿ ದೇವತೆಗಳು ಊರ್ಮಿಯ ಶರೀರದ ಮೇಲೆ ಒಂದು ಸುಂದರವಾದ ಕಮಲವನ್ನ ಸೃಷ್ಟಿ ಮಾಡಿದರು. ಇನ್ನು ಹನುಮಂತ ತನ್ನ ಒಂದು ಪ್ಲಾನ್ ಅನ್ನ ಶುರು ಮಾಡ್ತಾರೆ. ಹನುಮಂತರು ಊರ್ಮಿ ಹತ್ರ ಹೋಗಿ ಊರ್ಮಿ ಮಗಳೇ ಅಂತ ಕರೀತಾರೆ. ಹನುಮಂತರು ಊರ್ಮಿಯನ್ನ ನೋಡ್ತಾ, ಊರ್ಮಿ, ನೀನು ಈಗಾಗಲೇ ಸಾಕಷ್ಟು ಅನುಭವಿಸಿದೀಯಾ, ಎಷ್ಟೋ ಆಯಾಸವಾಗಿದೆ, ಇನ್ನು ವಿಶ್ರಾಂತಿ ನೀನು ತಗೋಬೇಕು. ಪ್ರಪಂಚದಲ್ಲಿನ ಅದ್ಭುತಗಳನ್ನ ತೋರಿಸೋದಕ್ಕೆ ನನಗೆ ಅನುಮತಿ ಕೊಡು ಅಂತ ಹೇಳ್ತಾರೆ. ನಿಧಾನವಾಗಿ ಊರ್ಮಿಯನ್ನ ಒಂದು ಟ್ರಾನ್ಸ್ ಅಂದ್ರೆ ಮತ್ತಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿಯವರೆಗೆ ಕಾಲದೊಂದಿಗೆ, ಸಮಯದೊಂದಿಗೆ ಪರಿಮಿತಿ ಆಗಿರುವ ಪ್ರಪಂಚವನ್ನ ನೀನು ನೋಡಿದೀಯಾ? ಪ್ರಪಂಚ ಅಂದ್ರೆ ಏನು ನಿನ್ನ ದೃಷ್ಟಿಯಲ್ಲಿ? ಗ್ರಹಗಳು,
ನಕ್ಷತ್ರಗಳು, ಭೂಮಂಡಲ ಇವೆ ಅಲ್ವಾ? ಆದ್ರೆ ಯಾವಾಗಲಾದರೂ ಕಾಲವನ್ನ, ಸಮಯವನ್ನ ದಾಟಿ ಈ ಪ್ರಪಂಚವನ್ನ ನೋಡಿದ್ದೀಯಾ? ಅದು ಹೇಗಿರುತ್ತೆ ಗೊತ್ತಾ? ಅಲ್ಲಿ ವರ್ತಮಾನ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಏನೂ ಇರೋದಿಲ್ಲ. ಆಗಿ ಹೋಗಿರುವುದು, ನಡೆಯುವುದು, ಮುಂದೆ ಆಗಬೇಕಾಗಿರುವುದು ಅದು ಕೂಡ ಇರೋದಿಲ್ಲ. ಕೆಲವು ಲಕ್ಷ ವರ್ಷಗಳನ್ನ ಕ್ಷಣ ಮಾತ್ರದಲ್ಲಿ ನೋಡಿದ್ರೆ ಹೇಗಿರುತ್ತೋ ಹಾಗೆ ಇರುತ್ತೆ. ಸಾರಿ ಸರ್. ನಾನು ಭೂತಕಾಲಕ್ಕೆ ಹೋಗಬಲ್ಲೆ, ವರ್ತಮಾನದಲ್ಲಿ ಇರಬಲ್ಲೆ, ಭವಿಷ್ಯತ್ಗೆ ಹೋಗಬಲ್ಲೆ, ಯಾವ ಸಂಘಟನೆ ಒಳಗಾದರೂ ನಾನು ಹೋಗಬಲ್ಲೆ. ಯಾಕೆಂದರೆ ನಾನು ಸಮಯಕ್ಕೆ, ಕಾಲಕ್ಕೆ ಅತೀತನಾದ್ದರಿಂದ. ಆದ್ದರಿಂದ ಹನುಮಂತ ಚಿರಂಜೀವಿಯಾಗಿದ್ದಾರೆ. ಆದ್ದರಿಂದ ಊರ್ಮಿಯನ್ನ ಕಾಲಕ್ಕೆ, ಸಮಯಕ್ಕೆ ಅತೀತವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ತೆಗೆದುಕೊಂಡು ಹೋದರೇನೆ ಕರ್ಮ, ಕೋರಿಕೆ, ಮಾಯೆ, ಕಾಲ ಇವುಗಳ ಬಗ್ಗೆ ಪೂರ್ತಿ ಅವಗಾಹನೆ ಆಕೆಗೆ ಬರುತ್ತೆ. ಯಾವಾಗ ಅವಗಾಹನೆ ಬರುತ್ತೋ ಆಗ ಆಕೆ ತನ್ನ ಅನಾರೋಗ್ಯ ಶರೀರದಿಂದ ಹೊರಗಡೆ ಬಂದು ಆರೋಗ್ಯವಂತ ಶರೀರದೊಳಗೆ ತನ್ನ ಆತ್ಮವನ್ನ ಟ್ರಾನ್ಸ್ಫರ್ ಮಾಡಬಹುದು. ಊರ್ಮಿಯನ್ನ ಶೂನ್ಯ ಸ್ಥಿತಿಗೆ ಕರೆದುಕೊಂಡು ಹೋಗೋದಕ್ಕೆ ಹನುಮಂತ ಪ್ರಯತ್ನ ಪಡ್ತಾ ಇದ್ದಾರೆ. ಹನುಮಂತ ಊರ್ಮಿಗೆ ಹೇಳ್ತಾರೆ, ನಿನ್ನ ಒಂದು ಗುರುತನ್ನ ಸಂಪೂರ್ಣವಾಗಿ ಮರೆತು ಬಿಡು. ನೀನು ಊರ್ಮಿ ಅಲ್ಲ, ನೀನು ಮನಸ್ಸಲ್ಲ, ನೀನು ನಿನ್ನ ನೆನಪುಗಳಲ್ಲ, ನಾನು ಅನ್ನುವುದನ್ನು ಇಲ್ಲಿ ಬಿಟ್ಟು ಬಿಡು. ಯಾಕೆಂದರೆ ಕಾಲ, ಸಮಯ, ಪರಿಧಿಯಲ್ಲಿ ಮಾತ್ರವೇ ನಾನು ಅನ್ನುವ ಐಡೆಂಟಿಟಿ ಇರುತ್ತೆ. ಇಲ್ಲಿ ನಾನು ಅನ್ನುವುದು ಬಂತೆಂದರೆ ನಾವು ಇನ್ನೂ ಪರದೆಯಲ್ಲಿ ಜೀವಿಸ್ತಾ ಇದ್ದ ಹಾಗೆ. ಈ ವಿಷಯವನ್ನ ಹನುಮಂತರು ಎಷ್ಟೋ ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ನಾವು ಕೂಡ ಅಷ್ಟೇ ಧ್ಯಾನಕ್ಕೆ ಕೂತ್ಕೊಂಡಾಗ ಎಲ್ಲಿಯವರೆಗೂ ನಮಗೆ ಮನಸ್ಸಿರುತ್ತೋ ನಾವು ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ನಾವು ನಮ್ಮ ಉಸಿರನ್ನ ಗಮನಿಸ್ತಾ ಇರ್ತೀವೋ ನಾವು ಮನಸ್ಸು ಅಲ್ಲ, ನಾನು ದೇಹನೂ ಅಲ್ಲ, ಅದು ಯಾವುದು ಅಲ್ಲದ ಒಂದು ಸ್ಥಿತಿ ನಮ್ಮದು ಅಂತ ನಮ್ಗೆ ಅರ್ಥ ಆಗತ್ತೆ. ಯಾರಾದರೆ ಕಾಲಕ್ಕೆ, ಸಮಯಕ್ಕೆ ಅತೀತವಾಗಿ ಬದುಕುತ್ತಾರೋ ಅವರಿಗೆ ನಾನು ಎನ್ನುವ ಐಡೆಂಟಿಟಿ ಇರೋದಿಲ್ಲ. ಆದ್ದರಿಂದ ನಾನು ಎನ್ನುವ ಭಾವನೆಯಿಂದ ಶೂನ್ಯದ ಕಡೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹನುಮಂತರು. ಕಂಪ್ಲೀಟ್ ಆಗಿ ನಿನ್ನ ಅಸ್ತಿತ್ವವನ್ನ ತೆಗೆದು ಬಿಡು. ನಾನು ಒಂದು ಶೂನ್ಯ. ಆ ಶೂನ್ಯ ನೀನಾದಾಗಲೇ ಈ ಕಾಲ, ಸಮಯ, ಪರಿಧಿಯನ್ನ ದಾಟಿ ಹೋಗಬಲ್ಲೆ. ಹಾಗಿದ್ದಾಗ ಮಾತ್ರ ನಿನ್ನ ಸಮಸ್ಯೆಗೆ ಪರಿಷ್ಕಾರ ಸಿಗುತ್ತೆ. ಇಲಿ ಬೋನಿನಲ್ಲಿ ಸಿಕ್ಕಿ ಹಾಕಿಕೊಂಡು ತಿರುಗ್ತಾ ಇದ್ರೆ ನಿನಗೆ ಹೇಗ್ ಗೊತ್ತಾಗತ್ತೆ ನೀನು ಸಿಕ್ಕಿ ಹಾಕಿಕೊಂಡಿದೀಯಾ ಅಂತ? ಹೊರಗೆ ಬಂದು ನೋಡಿದ್ರೆ ಮಾತ್ರ ಆ ಇಲಿ ಬೋನು ಹೇಗಿದೆ ಅಂತ ಅರ್ಥ ಆಗೋದು. ಆದ್ರಿಂದ ನಿನ್ನನ್ನ ಹೊರಗೆ ಕರೆದುಕೊಂಡು ಬಂದು ತೋರಿಸ್ತೇನೆ. ಆದರೂ ಕೂಡ ಊರ್ಮಿಗೆ ಆ ಆಲೋಚನೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಅಷ್ಟು ಸುಲಭ ಅಲ್ಲ ಅಲ್ವಾ ಮಾಯೆಯಿಂದ ಹೊರಗೆ ಬರೋದು. ಶೂನ್ಯತ್ವ ಅಂದ್ರೆ ಏನೂ ಇಲ್ಲ, ಏನೂ ಇಲ್ಲ ಅನ್ನೋದನ್ನ ಹೇಗೆ ಊಹೆ ಮಾಡಬಹುದು? ಆದ್ರಿಂದ ಹನುಮಂತರು ಒಂದು ವೇಳೆ ಊರ್ಮಿ ಶೂನ್ಯತ್ವವನ್ನ ಊಹಿಸಿಕೊಳ್ಳೋದಕ್ಕೆ ಆಗದೇ ಇದ್ರೆ ನಿನ್ನನ್ನ ಒಂದು ಕಾಂತಿ ಬಿಂದುವಾಗಿ ಊಹೆ ಮಾಡ್ಕೋ. ನಿನ್ನಲ್ಲಿ ಇನ್ನು ಆ ವಿರೋಧ ಕಾಣಿಸ್ತಾ ಇದೆ, ಅದನ್ನ ಬಿಟ್ಟು ಬಿಡು, ಕಾಂತಿ ಬಿಂದುವಾಗಿ ಬದಲಾಗು ಅಂತ ಹೇಳ್ತಾ ಇದ್ದಾರೆ. ನಿಧಾನವಾಗಿ ಎಲ್ಲವನ್ನೂ ಅಂಗೀಕರಿಸ್ತಾಳೆ ಊರ್ಮಿ. ಆಗ ಕಾಲ, ಸಮಯ, ಪರದೆಯನ್ನು ದಾಟಿದ ವಿಶ್ವವನ್ನ ತೋರಿಸ್ತಾರೆ. ಆ ವಿಶ್ವ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಅಲ್ಲಿ ಎಲ್ಲವೂ ಏಕತ್ವವೇ ಕಾಣಿಸ್ತಾ ಇತ್ತು. ಈಗ ಆಕೆಯನ್ನು ಎಲ್ಲಾ ರೀತಿಯಲ್ಲಿ ಸಜ್ಜು ಮಾಡಿದ್ದಾರೆ. ಆಕೆಗೆ ಈ ಕರ್ಮದ ಬಗ್ಗೆ, ಮಾಯೆಯ ಬಗ್ಗೆ, ಕೋರಿಕೆಯ ಬಗ್ಗೆ ಪಾಠವನ್ನ ಹೇಳಿಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಅದಕ್ಕೋಸ್ಕರ
ಅವರು ಒಂದು ಘಟನೆಯನ್ನ ಆರಿಸಿಕೊಳ್ತಾರೆ. ಅದರಲ್ಲಿ ವೈಭವ್ ಎನ್ನುವ ವ್ಯಕ್ತಿ ಮಾವಿನಕಾಯಿ ತಿಂತಾ ಇದ್ದಾನೆ. ಇದು ಕತೆ. ಆ ಒಂದು ಘಟನೆ ಒಳಗೆ ಕಾಂತಿ ಬಿಂದುವನ್ನ ತೆಗೆದುಕೊಂಡು ಹೋಗಲಿದ್ದಾರೆ. ಸೊ ಇಲ್ಲಿ ಘಟನೆ ಅಂತಂದ್ರೆ ಘಟನೆನೂ ಆಗತ್ತೆ. ಒಂದು ಯಾರದೋ ಒಂದು ಜನ್ಮದ ಒಳಗಡೆ ಆಕೆಯನ್ನ ಜೀವನದ ಒಳಗಡೆ ಆಕೆಯನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅಸಲು ವೈಭವ್ ಯಾರು? ಅವನ ಕತೆ ಏನು? ಯಾಕೆ ಹನುಮಂತರು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಪ್ರಪಂಚದಲ್ಲಿ ಎಷ್ಟೋ ಸಂಘಟನೆಗಳು, ಲಕ್ಷ ಕೋಟಿ ಸಂಘಟನೆಗಳು ನಡೀತಾ ಇರುತ್ತೆ ಅಲ್ವಾ? ಆದರೆ ಈ ವೈಭವ್ ಮಾವಿನಕಾಯಿ ತಿಂತಾ ಇರೋ ಸಂಘಟನೆಯನ್ನ ಯಾಕೆ ಆರಿಸ್ಕೊಂಡಿದ್ದಾರೆ? ಅದರಿಂದ ಕಲ್ತ್ಕೊಳ್ಬೇಕಾದ ದೊಡ್ಡ ಪಾಠ ಏನಿದೆ? ಏನು ಕಲಿಸಿಕೊಡಲಾಗತ್ತೆ? ನಾವು ತಿಳ್ಕೊಳ್ತಾ ಹೋಗೋಣ. ವಿಶ್ವದಲ್ಲಿ ಪ್ರತಿ ಸಂಘಟನೆ ನಡೆದು ಹೋಗಿರುತ್ತೆ. ನಮ್ಮ ಆತ್ಮ ಪ್ರಯಾಣದಲ್ಲಿ ಆ ಸಂಘಟನೆಯನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಹೊಸದಾಗಿ ಏನೂ ಸೃಷ್ಟಿಯಾಗುವುದಿಲ್ಲ. ವಿಶ್ವದಲ್ಲಿ ಇಲ್ಲ ಅನ್ನುವುದು ಏನೂ ಇಲ್ಲ. ಅದೇ ಕರ್ಮ, ಕೋರಿಕೆ ಇವೆರಡರ ಮುಖಾಂತರ ವಿಶ್ವದಲ್ಲಿ ಪ್ರತಿಯೊಂದು ಆಲ್ರೆಡಿ ಸೃಷ್ಟಿಯಾಗಿದೆ. ಈ ಒಂದು ಜ್ಞಾನವನ್ನು ವೈಭವ್ ಕಥೆಯ ಮೂಲಕ ಹನುಮಂತರು ಊರ್ಮಿಗೆ ತಲುಪಿಸ್ಬೇಕು ಅಂತ ಅಂದುಕೊಳ್ತಾ ಇದ್ದಾರೆ. ಆದ್ರಿಂದ ಅಲ್ಲಿ ಕೆಲವು ಸಂಘಟನೆಗಳನ್ನ ತೋರಿಸ್ಬೇಕು ಅಂದುಕೊಳ್ತಾ ಇದ್ದಾರೆ. ಆದ್ದರಿಂದ ಊರ್ಮಿಯನ್ನ ಪೂರ್ತಿಯಾಗಿ ಶೂನ್ಯ ಸ್ಥಿತಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇದೇ ವಿಷಯವನ್ನ ನಾವು ಸೇತು ಕ್ಲಾಸ್ ಹೋದಾಗ ಈ ವಿಷಯದ ಬಗ್ಗೆ ಕೂಡ ನಮ್ಗೆ ಅವಗಾಹನೆಯನ್ನ ಕೊಟ್ಟಿದ್ರು. ಸೇತ್ ವಿಸ್ಡಮ್ ಅಲ್ಲಿ ಪ್ರತಿ ಒಂದು ಆ ಯೂನಿವರ್ಸ್ ಅಲ್ಲಿ ನಡೆದು ಹೋಗಿರುತ್ತೆ. ಈಗ ನಾವು ಒಂದು ಲ್ಯಾಪ್ಟಾಪ್ ಇಲ್ಲಿ ಕಂಡು ಹಿಡಿದಿದ್ದಾರೆ ಅಂದ್ರೆ ಅದು ಆಲ್ರೆಡಿ ಆ ವಿಶ್ವದಲ್ಲಿ ಅದು ಇದೆ. ಒಂದು ಫೋನ್ ಅನ್ನ ಇಲ್ಲಿ ಕಂಡು ಹಿಡಿದಿದ್ದಾರೆ ಅಂದ್ರೆ ಆ ಜ್ಞಾನ ಅವರಿಗೆ ವಿಶ್ವದಿಂದ ಬಂದಿದೆ. ಹೀಗೆ ಪ್ರತಿ ಒಂದು ಆ ವಿಶ್ವದಲ್ಲಿ ಇರುತ್ತೆ ಅನ್ನೋ ಒಂದು ಜ್ಞಾನವನ್ನ ನಮ್ಗೆ ಸೇತ್ ಕ್ಲಾಸ್ ಅಲ್ಲಿ ಕೊಟ್ಟಿದ್ರು. ಅದೇ ವಿಷಯವನ್ನ ಇಲ್ಲಿ ಹನುಮಂತರು ಊರ್ಮಿಗೆ ಮುಖಾಂತರ ನಮ್ಗೆ ತಿಳಿಸ್ತಾ ಇದ್ದಾರೆ. ಆಕೆಯನ್ನ ಪೂರ್ತಿ ಶೂನ್ಯ ಸ್ಥಿತಿಗೆ ತಗೊಂಡು ಬಂದಿದ್ದಾರೆ. ಆಕೆಯನ್ನು ಸಮಯಕ್ಕೆ, ಕಾಲಕ್ಕೆ, ಅತೀತಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಈಗ ಆಕೆ ಕಾಲ ಸಮಯಕ್ಕೆ ಅತೀತವಾಗಿ ಈ ವಿಶ್ವವನ್ನ ನೋಡ್ತಾ ಇದ್ದಾಳೆ. ಊರ್ಮಿಗೆ ವೈಭವನ ಸಂಘಟನೆಯನ್ನ ಆರಿಸ್ಕೋ ಅಂತ ಹನುಮಂತರು ಹೇಳ್ತಾರೆ. ಈಗ ವೈಭವ್ ಮಾವಿನಕಾಯಿ ತಿಂತಾ ಇರುವ ಘಟನೆ ಎಲ್ಲಿ ಊರ್ಮಿ ಇದ್ದಾಳೆ. ಆದ್ದರಿಂದ ಆಕೆಗೆ ಘಟನೆಯಲ್ಲಿದ್ದಾಳೆ, ಅದಕ್ಕೆ ಕತ್ತಲು ಮಾತ್ರ ಕಾಣಿಸ್ತಾ ಇದೆ. ಅಲ್ಲಿ ಸ್ಕ್ರೀನ್ ಇದೆ, ಆದ್ರೆ ಅದರ ಮೇಲೆ ಯಾವ ಚಿತ್ರವೂ ಆಕೆಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಊರ್ಮಿ ಶೂನ್ಯ ಸ್ಥಿತಿಯಲ್ಲಿದ್ದಾಳೆ. ಈಗ ಹನುಮಂತರನ್ನ ಕೇಳ್ತಾಳೆ, ನೀವು ಹೇಳಿದ ಹಾಗೆ ಆ ವೈಭವನ ಕಥೆಯೊಳಗೆ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀನಿ, ಆದ್ರೆ ನನಗೇನೂ ಕಾಣಿಸ್ತಾ ಇಲ್ಲ. ಆಗ ಹನುಮಂತ ಹೇಳ್ತಾರೆ, ಆ ಒಂದು ಸ್ಕ್ರೀನ್ ಏನಿದೆಯೋ ಅಲ್ಲಿ ಒಂದು ಕಾಂತಿ ಇದೆ, ಅದನ್ನ ನಿನ್ನ ಮೇಲೆ ರಿಫ್ಲೆಕ್ಟ್ ಆಗುವ ಹಾಗೆ, ಪ್ರತಿಫಲಿಸುವ ಹಾಗೆ ಮಾಡು. ಆಗ 360 ಡಿಗ್ರಿಯಲ್ಲಿ ಅದನ್ನು ಪೂರ್ತಿಯಾಗಿ 360 ಡಿಗ್ರಿ ಯಾಕೆ ಹೇಳಿದ್ದಾರೆ ಅಂದ್ರೆ ಕೇವಲ ನೋಡುವುದು ಮಾತ್ರವಲ್ಲ, ಅನುಭೂತಿ ಹೊಂದುವುದು, ಸ್ಪರ್ಶಿಸುವುದು, ನಿಮ್ಮ 5 ಪಂಚೇಂದ್ರಿಯಗಳನ್ನ ಅನುಭೂತಿ ಹೊಂದುವುದು. ಸೊ ಊರ್ಮಿ ಒಂದು ಲಿಂಗಾಕಾರವಾಗಿ ಬದಲಾಗ್ತಾಳೆ. ಆಗ ಹನುಮಂತ ಊರ್ಮಿಗೆ ವೈಭವ ಕಥೆ ಮೂಲಕ ಕರ್ಮ ಮತ್ತು ಕೋರಿಕೆ ಬಗ್ಗೆ ತಿಳಿಸಿಕೊಡ್ತಾರೆ. ಅಲ್ಲಿ ಕೆಲವು ಸಂಘಟನೆಗಳನ್ನ ತೋರಿಸ್ತಾರೆ. ಅದು ಏನು ಅಂದ್ರೆ, ಮೊದಲ ಸಂಘಟನೆಯಲ್ಲಿ ವೈಭವ್ ಅನ್ನುವ ಒಬ್ಬ ವ್ಯಕ್ತಿ ಇರ್ತಾನೆ. ಆತನು ಗೋವಿಂದವಾಡಿ ಅನ್ನುವ ಗ್ರಾಮದಿಂದ ಒಂದು ರಥದಲ್ಲಿ ಪ್ರಯಾಣವನ್ನ ಆರಂಭಿಸ್ತಾನೆ. ಸೂರ್ಯಾಸ್ತ ಆಗುವುದರಲ್ಲಿ ಅವನು ಬಂದು ಗುರಿಯನ್ನ ಸೇರ್ಬೇಕು. ಇದು ಮೊದಲನೆಯ ಸಂಘಟನೆ. ಇನ್ನು ಎರಡನೆಯದು, ಅವನು ಪ್ರಯಾಣ ಮಾಡುವಾಗ ಅವನ ರಥ ಕೆಸರಿನಲ್ಲಿ ಸಿಕ್ಕಾಕೊಳ್ಳುತ್ತೆ. ಇನ್ನು ಮೂರನೆಯ ಸಂಘಟನೆ, ಅವನು ಎಷ್ಟು ಪ್ರಯತ್ನ ಪಟ್ಟರೂ ಅವನ ರಥದ ಚಕ್ರವನ್ನ ಕೆಸರಿನಿಂದ ಹೊರಗೆ ತೆಗೆಯೋಕೆ ಆಗೋದಿಲ್ಲ. ಇನ್ನು ನಾಲ್ಕನೆಯದು, ಆತನಿಗೆ ಹಸುವಾಗ್ತಾ ಇದೆ, ವಿಶ್ರಾಂತಿ ಬೇಕು ಅನ್ನಿಸ್ತಾ ಇದೆ.
5ನೆಯ ಸಂಘಟನೆ, ಎದುರಿಗೆ ಮಾವಿನ ಹಣ್ಣಿನ ಗಿಡ ಕಾಣಿಸುತ್ತೆ, ಅಲ್ಲಿ ಹೋಗಿ ಮಾವಿನ ಹಣ್ಣನ್ನ ತಿಂತಾನೆ. ಈ 5 ಸಂಘಟನೆಗಳು ಸಾಲಾಗಿ ನಡೆದು ಹೋಗುತ್ತೆ. ಆದರೆ ನಮಗೆ ಗೊತ್ತಿಲ್ಲದ 6ನೆಯ ಸಂಘಟನೆ ಒಂದಿದೆ. ಅದೇನು ಅಂದ್ರೆ ಸೂರ್ಯಾಸ್ತ ಆಗೋದ್ರೊಳಗೆ ತನ್ನ ಗುರಿಯನ್ನ ಸೇರಬೇಕು. ನೀವೆಲ್ಲ ಕೇಳ್ಬಹುದು, ಇದು ಹೇಗೆ ಸಾಧ್ಯ? ನಮಗೆ 5 ಸಂಘಟನೆಗಳು ಮಾತ್ರ ಇವೆ. ವೈಭವ್ ತನ್ನ ಪ್ರಯಾಣವನ್ನ ಪ್ರಾರಂಭ ಮಾಡಿದಾನೆ. ಅವನ ರಥ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಎಷ್ಟು ಪ್ರಯತ್ನ ಪಟ್ಟರು ರಥದ ಚಕ್ರ ತೆಗೆಯೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅವನಿಗೆ ಹಸಿವಾದಾಗ ಸುತ್ತಲೂ ಮಾವಿನ ಗಿಡಗಳನ್ನ ನೋಡ್ತಾನೆ, ಮತ್ತೆ ಮಾವಿನ ಹಣ್ಣನ್ನ ತಿಂತಾನೆ. ಮತ್ತೆ ಸೂರ್ಯಾಸ್ತ ಆಗೋದ್ರೊಳಗೆ ವೈಭವ್ ತನ್ನ ಗುರಿಯನ್ನ ಹೇಗೆ ಸೇರ್ತಾನೆ? ಆದ್ರೆ ಈ ಸಂಘಟನೆ ಕೂಡ ವಿಶ್ವದಲ್ಲಿ ಇರುತ್ತೆ. ಯಾಕೆಂದರೆ ಮೊದಲನೆಯ ಸನ್ನಿವೇಶದಲ್ಲಿ ಏನೇನು ಅವನು ಊಹೆ ಮಾಡ್ಕೊಂಡಿದ್ದಾನೋ ನೆನಪಿದೆಯಾ? ತನ್ನ ಗ್ರಾಮದಿಂದ ಸ್ಟಾರ್ಟ್ ಆಗಿದ್ದಾನೆ, ಸೂರ್ಯಾಸ್ತ ಆಗೋದ್ರೊಳಗೆ ತನ್ನ ಗುರಿಯನ್ನ ಸೇರ್ಬೇಕು ಅಂದ್ಕೊಂಡಿದ್ದಾನೆ. ಅವನು ಏನನ್ನ ಅಂದ್ಕೊಂಡಿದ್ದಾನೋ ಆ ಸಂಘಟನೆ ಕೂಡ ವಿಶ್ವದಲ್ಲಿ ಸೃಷ್ಟಿಯಾಗಿರುತ್ತೆ. ಆದ್ರಿಂದ ನಮ್ಗೆ ಕಾಣಿಸುವುದು 5 ಸಂಘಟನೆಗಳಾದರೆ ವಿಶ್ವದಲ್ಲಿ ಇರೋದು 6 ಸಂಘಟನೆಗಳು. ಇದನ್ನ ಹನುಮಂತರು 2 ರೀತಿಯಲ್ಲಿ ತೋರಿಸಿದ್ದಾರೆ. ಒಂದು ಕರ್ಮ, 2 ಕೋರಿಕೆ. ಕರ್ಮದ ಮುಖಾಂತರ ನಮಗೆ ಒಂದು ಅನುಭವವು ಉಂಟಾಗತ್ತೆ. ಅದೇ ರೀತಿಯಲ್ಲಿ ಕೋರಿಕೆಯ ಮುಖಾಂತರವು ಒಂದು ಅನುಭವ ಉಂಟಾಗತ್ತೆ. ಪ್ರತಿ ಅನುಭವದ ಹಿಂದೆ ಒಂದು ಎನರ್ಜಿ ಇರುತ್ತೆ. ನಮ್ಮ ಆತ್ಮದಿಂದ ನಾವು ಮಾಡುವ ಪ್ರತಿ ಒಂದು ಕೆಲಸದ ಮುಖಾಂತರ ಐದರ್ ಕರ್ಮ ಇಲ್ಲ ಕೋರಿಕೆ, ಇವೆರಡರಲ್ಲಿ ಯಾವುದೋ ಒಂದು ಸೃಷ್ಟಿಸಲ್ಪಡುತ್ತೆ. ಪ್ರತಿಯೊಂದರ ಹಿಂದೆ ಒಂದು ಅನುಭವ ಇರುತ್ತೆ. ಕರ್ಮ ಒಂದು ರೀತಿಯ ಅನುಭವವನ್ನ ಸೃಷ್ಟಿಸುತ್ತೆ, ಕೋರಿಕೆ ಒಂದು ರೀತಿಯ ಅನುಭವವನ್ನ ಸೃಷ್ಟಿಸುತ್ತೆ. ಈ ಅನುಭವಗಳಿಗೆ ಅವುಗಳ ಫ್ರೀಕ್ವೆನ್ಸಿಗೆ ತಕ್ಕ ಹಾಗೆ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ. ಕರ್ಮ ಅನ್ನುವುದು ಅಂದರೆ ಯಾವ ಕೆಲಸ ನಡೆದು ಹೋಗಿದೆಯೋ ಅದಕ್ಕೆ ಹಸಿರು ಬಣ್ಣದ ವಲಯದ ಕಾಂತಿ ಅನ್ನೋದು ಇರುತ್ತೆ. ಅದೇ ರೀತಿಯಾಗಿ ಕೋರಿಕೆಗೆ ಕೆಂಪು ಬಣ್ಣದ ವಲಯದ ಕಾಂತಿ ಇರುತ್ತೆ. ಆದರೆ ಸೃಷ್ಟಿಯಲ್ಲಿ ಇವೆರಡಕ್ಕೂ ಸಂಬಂಧಿಸಿದ ಸಂಘಟನೆಗಳು ಸೃಷ್ಟಿಯಾಗ್ತಾ ಇರುತ್ತೆ. ಸೊ ಹನುಮಂತ ಹೇಳ್ತಾ ಇದ್ದಾರೆ, ವೈಭವ್ ಜೀವನದಲ್ಲಿ ಈ 5 ಸಂಘಟನೆಗಳು ನಡೆದಿವೆ. 6ನೇ ಸಂಘಟನೆ ವೈಭವ್ ಊಹೆ ಮಾಡಿದ್ದರಿಂದ ಅದು ಆಲ್ರೆಡಿ ವಿಶ್ವದಲ್ಲಿ ಸೃಷ್ಟಿಯಾಗಿದೆ. ಈಗ ಈ ವಿಷಯ ಕೂಡ ನಾವು ಧ್ಯಾನಕ್ಕೆ ಬಂದ್ಮೇಲೆ ತಿಳ್ಕೊಳ್ತಾ ಬಂದಿದ್ದೀವಿ. ಯಾವುದೇ ಒಂದು ಆಲೋಚನೆಯನ್ನ ಸೃಷ್ಟಿ ಮಾಡಿದ್ರು ಕೂಡ ಅದು ಇಮಿಡಿಯೇಟ್ ಆಗಿ ವಿಶ್ವಕ್ಕೆ ಹೊರಟು ಹೋಗುತ್ತೆ ಅಂತ ನಾವು ಇದನ್ನ ತಿಳ್ಕೊಳ್ತಾ ಬಂದಿದ್ವಿ. ಈಗ ಊರ್ಮಿಗೆ ಡೌಟ್ ಬಂತು. ಅಂದರೆ ದೇವ, ಆ ವೈಭವ್ಗೆ ಎಷ್ಟೋ ಅನುಭವಗಳು ಇರುತ್ತೆ ಅಲ್ವಾ, ಇದು ಮಾವಿನ ಹಣ್ಣು ಅಂತ ಹೇಗೆ ಗೊತ್ತಾಗುತ್ತೆ? ಆತನು ಎಷ್ಟೋ ಜನ್ಮಗಳಿಂದ ಅನುಭವವನ್ನ ಕ್ಯಾರಿ ಮಾಡ್ತಾ ಇದ್ದಾನೆ. ಈಗ ನಾವು ಏನೇ ಒಂದು ನೋಡಿದ ತಕ್ಷಣ ಅದರ ಜ್ಞಾನ ನಮ್ಗೆ ಹೇಗ್ ಬರುತ್ತೆ ಅಂದ್ರೆ, ಕಾಂತಿ ವಲಯಗಳನ್ನ ನಾವು ನಮ್ಮ ಜೊತೆ ಕ್ಯಾರಿ ಮಾಡ್ತಾ ಬಂದಿದ್ದೀವಿ. ಎಷ್ಟೋ ಜನ್ಮಗಳಿಂದ ನಮ್ಮ ಆತ್ಮ ತನ್ನ ಜೊತೆ ಅನುಭವಗಳನ್ನ ತಗೊಂಡು ಬರುತ್ತೆ. ವೈಭವ್ಗೆ ಚಿಕ್ಕ ವಯಸ್ಸಿನಿಂದ ಅದಕ್ಕೆ ಸಂಬಂಧಿಸಿದ ಜ್ಞಾನ ಇದೆ. ಮತ್ತೆ ಆ ಜ್ಞಾನ ಊರ್ಮಿಗೆ ಹೇಗೆ ಸಿಗತ್ತೆ? ಆಕೆ ಶೂನ್ಯ ಸ್ಥಿತಿಯಲ್ಲಿ ಇದ್ದಾಳಲ್ವಾ, ನೀನು ಯಾವ ಟನಲ್ಗೆ ಎಂಟರ್ ಆಗಿದ್ಯೋ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಎಲ್ಲ ಇದೆ. ಆದ್ರಿಂದ ನೀನು ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ಊರ್ಮಿಗೆ ಹನುಮಂತ ಇದೆಲ್ಲವನ್ನು ಯಾಕೆ ತೋರಿಸ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಊರ್ಮಿ ಹನುಮಂತರನ್ನ ಕೇಳ್ತಾಳೆ, ಇದೆಲ್ಲವನ್ನು ಕರ್ಮ, ಕೋರಿಕೆ, ಈ ದೃಶ್ಯಗಳು ಇವೆಲ್ಲವನ್ನು ನನಗೆ ಯಾಕೆ ತೋರಿಸ್ತಾ ಇದ್ದೀರಾ? ಇಲ್ಲಿ ಹನುಮಂತರು ಊರ್ಮಿಗೆ ಒಂದು ಆತ್ಮದ ಪ್ರಯಾಣ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಜಾಗೃತೆಯಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ನಾವು ಕಾಲ ಸಮಯಕ್ಕೆ ಅತೀತವಾಗಿ ನೋಡ್ತಾ ಇದ್ದೀವಿ.
ನಿಮ್ಮ ಲಿಮಿಟ್ಸ್ ಏನಿದೆಯೋ ಅದಕ್ಕೆ ಬಹಳ ಭಿನ್ನವಾಗಿ ಹೋಗ್ತಾ ಇದ್ದೀವಿ. ನಿಮ್ಮ ಒಂದು ಕಾನ್ಶಿಯಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿ ನೋಡಿ. ಹನುಮಂತರು ಒಂದು ಸೋಲ್ ಜರ್ನಿ, ಆತ್ಮದ ಪ್ರಯಾಣದ ಬಗ್ಗೆ ಹೇಳ್ತಾ ಇದ್ದಾರೆ. ಊರ್ಮಿಯನ್ನ ಶೂನ್ಯ ಸ್ಥಿತಿಗೆ ತೆಗೆದುಕೊಂಡು ಬಂದು ಕಾಂತಿ ಬಿಂದುವಾಗಿ ಆ ಟನಲ್ ನಲ್ಲಿ ಹೋಗೋದಕ್ಕೆ ಹೇಳ್ತಾರೆ. ಆದರೆ ಹನುಮಂತರ ಮಾರ್ಗದರ್ಶನ ಇಲ್ಲ ಅಂದರೆ ಊರ್ಮಿ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ತಾಳೆ. ಮಾವಿನ ಹಣ್ಣು ತಿಂತಿದ್ದಾನೆ, ಕೈ ತೊಳ್ಕೋಬೇಕು ಅನ್ನುವ ಕೋರಿಕೆ, ನಂತರ ಮಲಗಿ ವಿಶ್ರಾಂತಿ ತಗೋಬೇಕು ಅನ್ನುವ ಕೋರಿಕೆ ಮೂಡುತ್ತೆ. ಮತ್ತೆ ಅದರಿಂದ ಬೇರೆ ಬೇರೆ ಸಂಘಟನೆಗಳು ಹುಟ್ಟುತ್ತೆ. ಇವುಗಳು ನಡೆಯುವಾಗ ಏನಾದರೂ ಸಮಸ್ಯೆ ಬರಬಹುದು, ಅವುಗಳನ್ನ ಪರಿಷ್ಕಾರ ಮಾಡ್ಕೋಬೇಕು. ಸೊ ಈ ಆತ್ಮ ಒಂದು ಸಲ ಆ ಟನಲ್ ನಲ್ಲಿ ಬಂದ ತಕ್ಷಣ, ಅಂದ್ರೆ ಆ ಜನ್ಮಕ್ಕೆ ಬಂದ ತಕ್ಷಣ ಒಂದಾದ ಮೇಲೆ ಒಂದು ಸಂಘಟನೆ ಅಂತ ಜೀವಿಸ್ತಾನೆ ಇರುತ್ತೆ. ನಾವು ಮೇಲಿನಿಂದ ಈ ಒಂದು ಸಿಚುಯೇಷನ್ ನೋಡ್ತಾ ಇದ್ರೆ ನಮ್ಮ ಒಂದು ಆತ್ಮ ಏನೋ ನಮ್ಗೆ ಅರ್ಥ ಆಗತ್ತೆ. ಹನುಮಂತರು ಇನ್ನೂ ಎಷ್ಟೋ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ, ನಾವು ಒಂದು ಜನ್ಮ ಮಾತ್ರವೇ ನಮ್ಮ ಆತ್ಮ ಪ್ರಯಾಣ ಅಂದ್ಕೊಳ್ತೀವಿ, ಆದ್ರೆ ನಾವು ಜನ್ಮ ಜನ್ಮಗಳಿಗೆ ಮಾಡ್ತಾ ಇರೋದು ಆತ್ಮ ಪ್ರಯಾಣವೇ. ಅಂದರೆ ಈ ಜೀವನದಲ್ಲಿ ವಿಶಾಲವಾದ ಒಂದು ಆತ್ಮ ಬರುವ ಸಾರಿ ಈ ಲೈಫ್ ಟೈಮ್ ಅಲ್ಲಿ ವಿಶಾಲಾಕ್ಷಿ ಇದು ಒಂದು ಆತ್ಮ, ಬರುವ ಲೈಫ್ ನಲ್ಲಿ ಇನ್ನೊಬ್ಬರ ಆತ್ಮ, ಹೀಗೆ ಒಂದು ಸಂಘಟನೆಯ ನಂತರ ಇನ್ನೊಂದು ಸಂಘಟನೆ. ಆ ಸಂಘಟನೆಗಳನ್ನ ನಾವು ಜನ್ಮಗಳು ಅಂತ ಹೇಳ್ಕೋಬಹುದು. ಒಂದು ಜನ್ಮವನ್ನ ದಾಟಿ ಇನ್ನೊಂದು ಜನ್ಮ, ಆತ್ಮದ ಪ್ರಯಾಣ ಹೀಗೆ ಇರುತ್ತೆ. ಎಷ್ಟೋ ಜನ್ಮಗಳನ್ನ ತಗೊಂಡ್ರು ಒಂದೇ ಆತ್ಮ ಇರುತ್ತೆ. ಆದ್ರೆ ಯಾವಾಗ ಈ ಆತ್ಮ ತನ್ನ ಮೂಲ ಚೈತನ್ಯವನ್ನ ಸೇರಿಕೊಳ್ಳುತ್ತೋ ಆಗ ಮತ್ತೆ ಬಂದರೆ ಆಗ ಅದು ಬೇರೆ ಬೇರೆ ಆತ್ಮಗಳಾಗತ್ತಂತೆ. ಈಗ ಈ ವಿಶಾಲಾಕ್ಷಿ ಅನ್ನುವ ಆತ್ಮ ಈ ಸಂಘಟನೆಗಳಿಂದ ಹೊರಬಂದು ನಾವು ಆ ಸಂಘಟನೆಯಲ್ಲಿ ಇರುವವರೆಗೂ ಪ್ರತಿಯೊಂದನ್ನು ಅನುಭೂತಿ ಹೊಂದಬೇಕು. ಮಾವಿನ ಹಣ್ಣನ್ನು, ನಾವು ಮಾಡುವ ಕೆಲಸವನ್ನು ಪೂರ್ತಿಯಾಗಿ ಅನುಭೂತಿ ಹೊಂದುತ್ತೇವೆ. ಯಾವಾಗ ನಾವು ಆ ಸಂಘಟನೆಯನ್ನ ಪೂರ್ತಿಯಾಗಿ ಅನುಭೂತಿ ಹೊಂದುತ್ತೇವೆಯೋ, ಹೊಂದಿ ನಮ್ಮ ಹತ್ತಿರ ಇರುವ ಕಾಂತಿ ವಲಯವನ್ನ ಪೂರ್ತಿಯಾಗಿ ಉಪಯೋಗಿಸ್ಕೊಳ್ತೇವೆಯೋ, ಅನುಭೂತಿ ಹೊಂದಿ ಮತ್ತೆ ನಾವು ಬಂದಿರುವ ಆ ಮೂಲ ಚೈತನ್ಯಕ್ಕೆ ಹೋಗ್ತೇವೆಯೋ, ಅಂದರೆ ಶೂನ್ಯ ಸ್ಥಿತಿಗೆ ಮೂಲ ಚೈತನ್ಯಕ್ಕೆ ಹೋಗ್ತೇವೆಯೋ, ಆಗ ಆ ಆತ್ಮದ ಪ್ರಯಾಣ ಪೂರ್ತಿಯಾದ ಹಾಗೆ. ಮತ್ತೆ ಆ ಮೂಲ ಚೈತನ್ಯದಿಂದ ಇನ್ನೊಂದು ಆತ್ಮವಾಗಿ ನಾವು ಭೂಮಿಗೆ ಬರ್ತೀವಿ, ಮತ್ತೆ ಇನ್ನೊಂದು ಸಂಘಟನೆಯಲ್ಲಿ ಜೀವನ ಮಾಡ್ತೀವಿ. ಆದರೆ ಈ ಮಾಯೆಯ ಕಾರಣದಿಂದ ನಾವು ಪೂರ್ತಿಯಾಗಿ ಬಂಧನದಲ್ಲಿ ಸಿಕ್ಕ ಹಾಕೊಳ್ತೀವಿ. ಈ ಕಾರಣದಿಂದ ಕೆಲವು ಸಾವಿರ ವರ್ಷಗಳಾದ್ರೂ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಗದೆ ಕೆಲವು ಸಾವಿರ ಜನ್ಮಗಳನ್ನ ತಗೊಳ್ತಾ ಇದ್ದೀವಿ. ಸೊ ಹನುಮಂತ ಹೇಳ್ತಾರೆ, ಯಾರಾದರೆ ಒಂದು ಸಂಘಟನೆಯನ್ನ ಜೀವಿಸಿ ಮತ್ತೆ ತನ್ನ ಮೂಲ ಚೈತನ್ಯಕ್ಕೆ ಸೇರ್ಕೊಳ್ತಾರೋ ಅವರು ಸಾಧಾರಣವಾದ ಆತ್ಮವಲ್ಲ, ಅವರು ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಆತ್ಮಗಳು. ಆಗ ಅವರು ದೇವತೆಗಳಾಗ್ತಾರೆ. ಇಲ್ಲಿ ಹನುಮಂತ ಕ್ಲಿಯರ್ ಆಗಿ ಹೇಳ್ತಾರೆ, ನೀನು ಯಾವಾಗ ಯಾವುದಕ್ಕೂ ಅಟ್ಯಾಚ್ ಆಗದೆ ಆ ಶೂನ್ಯಕ್ಕೆ ಹೋಗ್ತೀಯೋ ಆಗ ನೀನು ದೇವರಾಗಬಲ್ಲೆ. ಅಂತಹ ಮಹಾನುಭಾವರು ಎಷ್ಟೋ ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ಪತ್ರಿಜಿಯವರು, ಅವರಿಗೆ ಇರುವ ಪೂರ್ತಿ ಅನುಭವ ಜ್ಞಾನವನ್ನ ಆ ಒಂದು ಪೂರ್ತಿ ಕಾಂತಿ ವಲಯಗಳನ್ನ ತಗೊಂಡು ತಮ್ಮ ಜೀವನವನ್ನ ಎಷ್ಟೋ ಪರ್ಫೆಕ್ಟ್ ಆಗಿ ಎಲ್ಲಾ ಅಟ್ಯಾಚ್ಮೆಂಟ್ಗಳು ಇಲ್ಲದೆ ಜೀವಿಸಿದ್ದಾರೆ. ಮತ್ತೆ ಆ ಮೂಲದಲ್ಲಿ, ಅಂದರೆ ಆ ಮೂಲ ಚೈತನ್ಯವನ್ನ ಅವ್ರು ಸೇರ್ಕೊಂಡಿದ್ದಾರೆ. ಇದು ಒಂದು ಆತ್ಮದ ಪ್ರಯಾಣ. ಈಗ ಕರ್ಮ, ಕೋರಿಕೆ ಇವುಗಳ ಪೂರ್ತಿ ಇನ್ಫಾರ್ಮೇಶನ್ ಅನ್ನ ಊರ್ಮಿಗೆ ಕೊಡ್ತಾರೆ. ಸೊ ಯಾವಾಗ ಕೋರಿಕೆ ಕರ್ಮವಾಗಿ ಬದಲಾಗುತ್ತೋ ಆಗ ಕೆಂಪು ಬಣ್ಣದಲ್ಲಿರುವ ನಮ್ಮ ಕಾಂತಿ ವಲಯಗಳು ಹಸಿರು ಬಣ್ಣಕ್ಕೆ
ಬರುತ್ತವೆ. ಇದೆಲ್ಲವನ್ನು ಹನುಮಂತರು ಊರ್ಮಿಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವಾಗ ಆಕೆಗೆ ಈ ಕರ್ಮ ಕೋರಿಕೆ ಬಗ್ಗೆ ಜ್ಞಾನ ಬರುತ್ತೋ ಆಗ ತನ್ನ ಅನಾರೋಗ್ಯ ಶರೀರವನ್ನ ಬಿಟ್ಟುಕೊಟ್ಟು ಆರೋಗ್ಯಕರವಾದ ಶರೀರವನ್ನ ಆರಿಸ್ಕೊಳ್ಬಹುದು. ಸೊ ಆಕೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನೀನು ಈ ವಿಶ್ವದಲ್ಲಿರುವ ಯಾವ ಸಂಘಟನೆಗಾದರೂ ನಿನ್ನ ಆತ್ಮವನ್ನ ತೆಗೆದುಕೊಂಡು ಹೋಗ್ಬಹುದು. ಯಾವಾಗ ನೀನು ಹಾಗೆ ತೆಗೆದುಕೊಂಡು ಹೋಗ್ಬಹುದು ಆಗ ಈ ಶರೀರವನ್ನ ವಾಸಿ ಮಾಡಿಕೊಳ್ಳಬಹುದು ಅಂತ ಹನುಮಂತರು ಹೇಳ್ತಾರೆ. ಈ ವೈಭವನ ಸಂಘಟನೆಯ ಮುಖಾಂತರ ಕರ್ಮ ಕೋರಿಕೆಯ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಈಗ ತನ್ನ ಒಂದು ವಾಸ್ತವದ ಒಳಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಶೂನ್ಯ ಸ್ಥಿತಿಯಿಂದ ಆಕೆ ಯಾವ ಮರದ ಕೆಳಗೆ ಮಲಗಿದ್ಲೋ ಅಲ್ಲಿಗೆ ಕರೆದುಕೊಂಡು ಬರ್ತಾರೆ. ಹನುಮಂತ ಊರ್ಮಿಗೆ ಹೇಳ್ತಾರೆ, ಅಲ್ಲಿ ಹಸಿರು ಬಣ್ಣದ ಕೊಡೆಯ ಕೆಳಗಿರುವ ಒಬ್ಬ ಯುವತಿ ಕಾಣಿಸ್ತಾಳೆ. ಅದಕ್ಕೆ ಹಸಿರು ಬಣ್ಣದ ಕೊಡೆ ಅಂತ ನೀನು ಹೇಳಲ್ಲ, ಯಾಕೆಂದ್ರೆ ಅದು ಮರ ಅಂತ ನಿನಗೆ ಗೊತ್ತು. ಒಂದು ಹುಲಿಯನ್ನ ನೋಡಿದರೆ ಭಯ ಪಡಬೇಕು, ಸುಂದರವಾದ ಪ್ರಕೃತಿಯನ್ನ ನೋಡಿದ್ರೆ ಪುಳಕಗೊಳ್ಳಬೇಕು. ಇಂತಹ ಪ್ರತಿ ಒಂದು ಕರ್ಮ ಇಲ್ಲ ಕೋರಿಕೆಯ ಎನರ್ಜಿಯನ್ನ ನೀನು ಕ್ಯಾರಿ ಮಾಡ್ತಾ ಇದೀಯಾ, ಅದು ನಿನಗೆ ಗೊತ್ತು. ಈಗ ನೀನು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಈ ಒಂದು ಶರೀರದಿಂದ ಡಿಟ್ಯಾಚ್ ಆಗುವುದು. ಈ ಒಂದು ಅನುಭವಗಳ ಎನರ್ಜಿಯನ್ನ ನೀನು ಕ್ಯಾರಿ ಮಾಡ್ತಾ ಇದೆಯೋ ಪೂರ್ತಿಯಾಗಿ ಆ ಶರೀರದಿಂದ ಡಿಟ್ಯಾಚ್ ಆಗುವುದು. ನಿನ್ನನ್ನ ನಾನು ನಿನಗೆ ಅನಾರೋಗ್ಯ ಶರೀರ ಯಾಕೆ ಉಂಟಾಗಿದೆ ಆ ಮೂಲಕ್ಕೆ ಕರ್ಕೊಂಡು ಹೋಗ್ತೀನಿ. ಕರೆದುಕೊಂಡು ಹೋದ ನಂತರ ಅದರಿಂದ ನಿನ್ನನ್ನ ನಾನು ಬೇರೆ ಮಾಡ್ತೀನಿ ಅಂತ ಹನುಮಂತ ಹೇಳ್ತಾರೆ. ಆಗ ಊರ್ಮಿ ಹೇಳ್ತಾಳೆ, ಅದು ಅಷ್ಟು ಸುಲಭನಾ ದೇವ? ಅದು ಅಷ್ಟು ಸುಲಭ ಅಲ್ಲ. ನಿನ್ನ ಜೀವನದಲ್ಲಿ ನಡೆದಿರುವ ಕೆಟ್ಟ ಕರ್ಮ ಅದರ ಕಾರಣದಿಂದ ಉಂಟಾಗಿದೆ ಇದು. ನೀನು ಯಾವಾಗ ಇದರಿಂದ ವಿಮುಕ್ತಿಯನ್ನ ಪಡಿತೀಯೋ ಆಗ ಅದು ಕಂಪ್ಲೀಟ್ ಆಗಿ ತೊಲಗಿ ಹೋಗುತ್ತೆ. ಆದರೆ ನೀನು ಈ ದುಃಖದಿಂದ ಈ ಅನಾರೋಗ್ಯದಿಂದ ಹೊರಗೆ ಬರ್ಬೇಕು ಅಂದ್ರೆ ನೀನು ಮೂಲವನ್ನ ತಿಳ್ಕೋಬೇಕು. ನೀನು ಸಿದ್ಧವಾಗಿದ್ಯಾ ಅಂತ ಕೇಳ್ತಾರೆ. ಆ ಒಂದು ಕೆಂಪು ಬಣ್ಣದ ಎನರ್ಜಿ ಯಾವುದರ ಕಾರಣದಿಂದ ಊರ್ಮಿಗೆ ಅನಾರೋಗ್ಯ ಉಂಟಾಗಿದೆಯೋ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದು ಆಕೆ ಒಂದಾನೊಂದು ಪೂರ್ವಜನ್ಮ. ಪೂರ್ವಜನ್ಮದಲ್ಲಿ ಊರ್ಮಿ ಒಬ್ಬ ರೈತನ ಹೆಂಡತಿ. ಆಕೆಯ ಹೆಸರು ಚಂದ್ರ. ಅಸಲು ಈ ಚಂದ್ರ ಕಥೆ ಏನು? ಆಕೆ ಏನು ಮಾಡಿದಾಳೆ? ಈ ಜನ್ಮದಲ್ಲಿ ಫಿಟ್ಸ್ ಅನ್ನುವ ಭಯಂಕರ ರೋಗವನ್ನ ಯಾಕೆ ಅನುಭವಿಸ್ತಾ ಇದ್ದಾಳೆ? ಚಿಕ್ಕ ವಯಸ್ಸಿನಿಂದ ಇಷ್ಟು ದುಃಖವನ್ನ ಯಾಕೆ ಅನುಭವಿಸ್ತಾ ಇದ್ದಾಳೆ? ಅದನ್ನ ಹನುಮಂತ ಹೇಗೆ ವಾಸಿ ಮಾಡ್ತಾರೆ? ಇದೆಲ್ಲವನ್ನ ಮುಂದಿನ ಎಪಿಸೋಡ್ನಲ್ಲಿ ನಮ್ಮ ತಂಗಿಯಾದ ಮಧುಶ್ರೀ ಮೇಡಮ್ ಅವರು ಮತ್ತೆ 2 ದಿನ ಅವರು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಬರ್ತಾರೆ. ಸೊ ಇಷ್ಟು ಹೊತ್ತು ಈ ಒಂದು ಮಾಯೆ, ಕರ್ಮ, ಕೋರಿಕೆ, ಆತ್ಮದ ಪ್ರಯಾಣ ಇವೆಲ್ಲದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಈ ವಿಷಯವನ್ನ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ರಂಗನಾಥ್ ಸರ್ ಹಾಗೂ ಅವರ ಟೀಮ್ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಷ್ಟು ಹೊತ್ತು ತಾಳ್ಮೆಯಿಂದ ಇದನ್ನ ಕೇಳಿಸಿಕೊಂಡ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ 2 ದಿನ ಕಾಲ ಅದ್ಭುತವಾದ ಜ್ಞಾನವನ್ನು ಈ ಸ್ವಾಧ್ಯಾಯದಿಂದ ನಮಗೂ ಕೊಟ್ಟಿದ್ದಕ್ಕೂ ತಮಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.